case study model question. Okay, so first of all we'll see the question. Okay, let's see the question. What is given? Section D. The following is the financial statement of Sachin Limited. Statement of assets and liabilities. Okay. The next the financial statement is given, that is the statement of balance sheet. First of all, we will see the equity and liabilities. What are they given? See, shareholders fund. ಅದರಲ್ಲಿ ಏನೇನಿದೆ? ಶೇರ್ ಕ್ಯಾಪಿಟಲ್, ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇದೆ, ನಾನ್ ಕರೆಂಟ್ ಲಯಬಿಲಿಟಿ ಇದೆ, ಲಾಂಗ್ ಟರ್ಮ್ ಬಾರೋಯಿಂಗ್ಸ್. ದ ನೆಕ್ಸ್ಟ್ ಕರೆಂಟ್ ಲಯಬಿಲಿಟೀಸ್, ಅದರಲ್ಲಿ ಟ್ರೇಡ್ ಪೇಯಬಲ್ಸ್ ಇದೆ. ಇಷ್ಟು ಏನು ಅಂತ ಹೇಳಿದ್ರೆ ಇಕ್ವಿಟಿ ಅಂಡ್ ಲಯಬಿಲಿಟಿ ಇದೆ. ಆಮೇಲೆ ಅಸೆಟ್ಸ್ ಅನ್ನ ಎರಡು ಭಾಗದಲ್ಲಿ ವಿಂಗಡಣೆ ಮಾಡ್ತೀವಿ. ಒಂದು ನಾನ್ ಕರೆಂಟ್ ಅಸೆಟ್, ಒಂದು ಕರೆಂಟ್ ಅಸೆಟ್. ಸೊ ಅದರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ದೆನ್ ಆಫ್ಟರ್ವರ್ಡ್ಸ್ ನೋಟ್ಸ್ ಟು ಅಕೌಂಟ್ಸ್. ಎಸ್, ಸೊ ನೋಟ್ಸ್ ಟು ಅಕೌಂಟ್ ಅಂತ ಬಂದಾಗ ಅದರಲ್ಲೆಲ್ಲನೂ ಡಿಟೇಲ್ ಆಗಿ ಯಾವ್ಯಾವುದು ಶೇರ್ ಕ್ಯಾಪಿಟಲ್ ಅಲ್ಲಿ ಏನಿದೆ, ಏನಿರುತ್ತೆ ಶೇರ್ ಕ್ಯಾಪಿಟಲ್ ನಲ್ಲಿ, ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮತ್ತು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್, ಎರಡು ಶೇರ್ ಕ್ಯಾಪಿಟಲ್ ಇರುತ್ತವೆ. ಇನ್ನು ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಏನಾದರೂ ರಿಸರ್ವ್ಸ್ ಇದ್ರೆ, ಲಾಸ್ಟ್ ಇಯರ್ ಪ್ರಾಫಿಟ್ ಇದ್ರೆ ಅವೆಲ್ಲನೂ ಎಲ್ಲಿರ್ತವೆ? ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಅಲ್ಲಿ ಇರ್ತವೆ. ದೆನ್ ನೆಕ್ಸ್ಟ್ ಅದರಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅನ್ನ ಏನ್ ಮಾಡ್ತೀವಿ ಅಂದ್ರೆ ನಾವು ಲೆಸ್ ಮಾಡ್ತೀವಿ. ಎದರಿಂದ ಅಂತ ಹೇಳಿದ್ರೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ದಿಂದ. ಅಲ್ಲಿಂದ ಏನ್ ಮಾಡ್ತೀವಿ ಅಂದ್ರೆ ಯಾವುದು ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಅನ್ನ ಲೆಸ್ ಮಾಡ್ತೀವಿ. ಓಲ್ಡ್ ಪ್ಯಾಟರ್ನ್ ಅಲ್ಲಿ ಆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅನ್ನ ನಾವು ಏನ್ ಮಾಡ್ತಾ ಇದೀವಿ? ಅಸೆಟ್ ಅಂತ ಟ್ರೀಟ್ ಮಾಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮಿಸ್ಲೇನಿಯಸ್ ಎಕ್ಸ್ಪೆಂಡಿಚರ್ ಅಂಡರ್ ಅಲ್ಲಿ ಬರೀತಾ ಇದ್ದೀವಿ, ಹೌದಾ? ಬಟ್ ಈಗ ಅದನ್ನ ನ್ಯೂ ಪ್ಯಾಟರ್ನ್ ಅಲ್ಲಿ ಅದರಲ್ಲಿ ಒಂದಿಷ್ಟು ಬದಲಾವಣೆಗಳಾಗಿದ್ದಾವ. ಸೊ ಅದು ಪ್ರಿಲಿಮಿನರಿ ಎಕ್ಸ್ಪೆನ್ಸ್ ಅಂತ ಹೇಳ್ತೀವಿ. ಪ್ರಿಲಿಮಿನರಿ ಅಂದ್ರೆ ನಮ್ಮ ಸಂಸ್ಥೆ ಅಥವಾ ನಮ್ದು ಯಾವ್ದಾದ್ರು ಆರ್ಗನೈಸೇಷನ್ ಇದೆ, ಸೆಕ್ಟರ್ ಇದೆ, ಅದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೆ ಖರ್ಚು ಮಾಡಿದೀವಿ. ಖರ್ಚು ಮಾಡಿದ ಮೇಲೆ ಅದು ವಾಪಸ್ ಅದರಿಂದ ಏನು ಬೆನಿಫಿಟ್ ಇಲ್ಲ ಅಂದ್ರೆ ಅದನ್ನ ಆಸ್ತಿ ಅಂತ ಯಾಕೆ ತೋರಿಸಬೇಕು? ಅದನ್ನ ಆಸ್ತಿ ಅಂತ ಯಾಕೆ ತೋರಿಸಬೇಕು? ಹೌದಾ? ಸೊ ಹೀಗಾಗಿ ಆ ಎಕ್ಸ್ಪೆನ್ಸ್ ಅನ್ನ ನಮ್ಮ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇಂದ ಏನ್ ಮಾಡ್ತೀವಿ ಅಂದ್ರೆ ಡಿಡಕ್ಟ್ ಮಾಡ್ತಾ ಹೋಗ್ತೀವಿ. ಓಕೆ, ದಿಸ್ ಒನ್ ಇಸ್ ವಾಟ್ ದಿ ನ್ಯೂ ಪ್ಯಾಟರ್ನ್. ದ ನೆಕ್ಸ್ಟ್ ಲಾಂಗ್ ಟರ್ಮ್ ಬದಲ್, ಲಾಂಗ್ ಟರ್ಮ್ ಬಾರೋಯಿಂಗ್ಸ್ ಬದಲು ಕೊಟ್ಟಿದ್ದಾನೆ. ಅದರಲ್ಲಿ ಡಿಬೆಂಚರ್ ಇದೆ. ಆಮೇಲೆ ಟ್ರೇಡ್ ಪೇಯಬಲ್ ಇದೆ. ನೆಕ್ಸ್ಟ್ ಯಾವುದು? ಕರೆಂಟ್ ಲಯಬಿಲಿಟಿದಲ್ಲಿ ಬರುತ್ತೆ. ಟ್ರೇಡ್ ಪೇಯಬಲ್ ದಲ್ಲಿ ಏನು ಬರ್ತವೆ? ಒಂದು ಕ್ರೆಡಿಟರ್ಸ್, ಇನ್ನೊಂದು ಬಿಲ್ಸ್ ಪೇಯಬಲ್ ಬರ್ತವೆ. ದೆನ್ ಹಾಗಾದ್ರೆ ಮತ್ತೆ ಕೆಲವೊಂದಿಷ್ಟು ಟಾಂಜಿಬಲ್ ಅಸೆಟ್ ಗಳಿಗೆ ಕೊಟ್ಟಿದ್ದಾನೆ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಆಗಿರ್ಬೋದು, ಮಷಿನರಿ, ಫರ್ನಿಚರ್ ಆಗಿರ್ಬೋದು. ದೆನ್ ನೆಕ್ಸ್ಟ್ ಇಂಟಾಂಜಿಬಲ್ ಅಸೆಟ್ಸ್ ಗಳನ್ನು ಕೊಟ್ಟಿದ್ದಾನೆ. ಸೊ ಒಂದೇ ಅದರಲ್ಲಿ ಒಂದು ಗುಡ್ ವಿಲ್ ಅಂತ ಕೊಟ್ಟಿದ್ದಾನೆ. ಓಕೆ, ಸೊ ಗುಡ್ ವಿಲ್ ಆಗಿರ್ಬೋದು, ಪೇಟೆಂಟ್ ಆಗಿರ್ಬೋದು, ಟ್ರೇಡ್ ಮಾರ್ಕ್ ಆಗಿರ್ಬೋದು, ಕಾಪಿ ರೈಟ್, ಇವೆಲ್ಲ ಏನು ಅಂತ ಹೇಳಿದ್ರೆ ಇಂಟಾಂಜಿಬಲ್ ಅಸೆಟ್ಗಳು. ಅವುಗಳ ಬಗ್ಗೆ ಏನು ಒಂದೇ ಕೊಟ್ಟಿದ್ದಾನೆ, ಗುಡ್ ವಿಲ್. ದೆನ್ ನೆಕ್ಸ್ಟ್ ಇನ್ವೆಂಟರೀಸ್ ಬಂದು ಏನಾದರೂ ಟೂಲ್ಸ್, ಸ್ಟಾಕ್, ಈ ತರ ಏನಾದರೂ ಬಂದ್ರೆ ಅವೆಲ್ಲ ಏನು ಬರ್ತವೆ? ಇನ್ವೆಂಟರೀಸ್ ಅಲ್ಲಿ ಬರ್ತವೆ. ಇನ್ವೆಂಟರೀಸ್ ಇಸ್ ನಥಿಂಗ್ ಬಟ್ ಸ್ಟಾಕ್, ದ ಸ್ಟಾಕ್. ದೆನ್ ನೆಕ್ಸ್ಟ್
ಕ್ವೆಶ್ಚನ್ ಕೇಳಿದಾನೆ, ಡೆಟ್ ಇಕ್ವಿಟಿ ಮಿಕ್ಸ್ ಅಂತ ಕೇಳಿದಾನೆ, ಹೌದಾ? ದ ನೆಕ್ಸ್ಟ್ ಸಾಲ್ವೆನ್ಸಿ ಪೊಸಿಷನ್ ಅಂತ ಕೇಳಿದಾನೆ. ಎಸ್, ಸೊ ಇಷ್ಟು ಏನಂತ ಕೇಳಿ ಏನು ಒಂದು ಕೇಸ್ ಸ್ಟಡಿ ಕ್ವೆಶ್ಚನ್ ಕೇಳಿದಾನೆ. ಯು ವಿಲ್ ಸಿ ದಟ್. ಓಕೆ, ದೆನ್ ಹಾಗಾದ್ರೆ ಒನ್ ಬೈ ಒನ್ ನೋಡೋಣ. ಮೊದಲಿಗೆ ಯಾವ ರೇಷಿಯೋ ಕೇಳಿದಾನೆ? ಕರೆಂಟ್ ರೇಷಿಯೋ. ಓಕೆ, ಎಸ್. ಫಸ್ಟ್ ಆಫ್ ಆಲ್, ಫಾರ್ ದಿ ಆಲ್ we require one heading, take calculation of ratios. Calculation of ratios. So calculation of ratios ಅಂತ ಬೇಕು. ಅದರಲ್ಲಿ 1 2 3 ಕೊಟ್ಟಿದ್ದಾನೋ ABC ಕೊಟ್ಟಿದ್ದಾನೆ? ABC ಗಳಲ್ಲಿ ಕೊಟ್ಟಿದ್ದಾನೆ. ಹಾಗಾದ್ರೆ ಏನು ನೋಡಿ, A current ratio. So ಮೊದಲಿಗೆ ಬೇಕು ನಮಗೆ current ratio. ಓಕೆ, ದೆನ್ ಹಾಗಾದ್ರೆ ಇನ್ನ current ratio ಯಾವ ರೀತಿ ಬರುತ್ತೆ? we require the formula current ratio equals to ಏನು ಬರುತ್ತೆ? current asset divided by current liability. ಸೊ ಇಷ್ಟು ಮಾಡಿದ್ರೆ ನಮಗೆ ಏನು ಸಿಗುತ್ತೆ? ಕರೆಂಟ್ ರೇಷಿಯೋ ಸಿಗುತ್ತೆ. ಹಾಗಾದ್ರೆ ಇದರ ಪೈಕಿ ಏನು ಕೊಟ್ಟಿದ್ದಾರೆ ನೋಡಿ, ಕರೆಂಟ್ ಅಸೆಟ್ಸ್ ಎಲ್ಲಿ ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬರಿ, ಪೊಸಿಷನ್ ಸ್ಟೇಟ್ಮೆಂಟ್ ಯಾವುದು? ಬ್ಯಾಲೆನ್ಸ್ ಶೀಟ್. ಬ್ಯಾಲೆನ್ಸ್ ಶೀಟ್ ನಲ್ಲಿ ಕರೆಂಟ್ ಅಸೆಟ್ ಇದೆ ನೋಡಿ, ಹೌದಾ? ಟೋಟಲ್ ಕರೆಂಟ್ ಅಸೆಟ್ ಎಷ್ಟಿದೆ ನೋಡಿ? 2,32,000. ಸೊ 2,32,000 ತಗೊಳ್ಳಿ, 2,32,000. then divide by current liability ಎಷ್ಟಿದೆ ನೋಡಿ? current liability 80,000 ಇದೆ, ಹೌದಾ? ಸೊ current liability is 80,000. ಹಾಗಾದ್ರೆ ಎಷ್ಟು ಬಂತು? 2,32,000 divided by 80,000, 2.9 is to 1. ಇದು ನಮ್ದು ಏನಾಯ್ತು ಅಂದ್ರೆ ಕರೆಂಟ್ ರೇಷಿಯೋ ಬಂತು. ಓಕೆ, ಸೊ ಇದಕ್ಕೆ ಕನ್ಕ್ಲೂಷನ್ ಆಗಿ ಏನು ಬರೀಬಹುದು ಅಂದ್ರೆ therefore ಏನು ಕರೆಂಟ್ ರೇಷಿಯೋ equals to 2.9 is to 1. ಸೊ ಇಲ್ಲಿಗೆ ಇದು ನಮ್ದು ಕರೆಂಟ್ ರೇಷಿಯೋ ಮುಗಿಯಿತು. ಕಾನ್ಸೆಪ್ಟ್ ಕ್ಲಿಯರ್? Is it? Yes, the next ಯಾವ ರೇಷಿಯೋ ಕೇಳಿದಾನೆ ನೋಡಿ? ಕ್ವಿಕ್ ರೇಷಿಯೋ ಕೇಳಿದಾನೆ. yes, so let's take number B. ಏನು ಬೇಕು ಅಂದ್ರೆ ಕ್ವಿಕ್ ರೇಷಿಯೋ. ಕ್ವಿಕ್ ರೇಷಿಯೋಗೆ ಇನ್ನೊಂದು ಹೆಸರಿದೆ. ಏನು? ಲಿಕ್ವಿಡ್ ರೇಷಿಯೋ ಅಂತ ಕೇಳ್ತಾನೆ, ಹೌದಾ? ಲಿಕ್ವಿಡ್ ರೇಷಿಯೋಗೆ ಇನ್ನೊಂದು ಹೆಸರಿದೆ ಆಸಿಡ್ ಟೆಸ್ಟ್ ರೇಷಿಯೋ ಅಂತ ಕೇಳ್ತಾನೆ. ಓಕೆ, ಈ ಮೂರು ವರ್ಡ್ಗಳ ಬಗ್ಗೆ ಏನ್ ಬೇಕಾದರೂ ಕೇಳಬಹುದು. ಸೊ ದಟ್ ಈಸ್ ಕ್ವಿಕ್ ರೇಷಿಯೋ ಅಂತ ಕೇಳಬಹುದು, ಇಲ್ಲ ಅಂದ್ರೆ ಲಿಕ್ವಿಡ್ ಅಂತ ಕೇಳಬಹುದು, ಇಲ್ಲ ಅಂದ್ರೆ ಆಸಿಡ್ ಟೆಸ್ಟ್. ಓಕೆ, ಆಲ್ ಆರ್ ಸೇಮ್. ಹಾಗಾದ್ರೆ ಈ ಕ್ವಿಕ್ ರೇಷಿಯೋ ಹೆಂಗ್ ಬರುತ್ತೆ? ಅದಕ್ಕೊಂದು ಫಾರ್ಮುಲಾ ಇದೆ. ಕ್ವಿಕ್ ರೇಷಿಯೋ ಈಕ್ವಲ್ಸ್ ಟು, ಸೊ ವರ್ಡ್ ಕ್ವಿಕ್ ಅಂತ ಯೂಸ್ ಮಾಡಿದಾನೆ, we also use the quick. so quick asset ಏನು? ಕ್ವಿಕ್ ಅಸೆಟ್. ಇದನ್ನ ನೀವು ಲಿಕ್ವಿಡ್ ಅಸೆಟ್ ಅಂತ ಬರೀಬಹುದು. ಸೊ ಪ್ರಾಪರ್ ಆಗಿ ಕಾಮನ್ ಆಗಿ ಏನು ಒಂದು ವರ್ಡ್ ಕೊಟ್ಟಿದ್ದಾನೆ, ಅದಕ್ಕೆ ಫಾರ್ಮುಲಾ ನೋಡೋಣ. ಕ್ವಿಕ್ ಅಸೆಟ್ ಡಿವೈಡ್ ಬೈ ಏನು ಕರಿತೀವಿ ಅಂದ್ರೆ ಕ್ವಿಕ್ ಲಯಬಿಲಿಟೀಸ್, ಇಲ್ಲ ಅಂದ್ರೆ ಜನರಲ್ ಕೇಸ್ ಅಲ್ಲಿ ಏನಾಗುತ್ತೆ? ಕರೆಂಟ್ ಲಯಬಿಲಿಟಿ ಆಗುತ್ತೆ, ಹೌದಾ? ಎಸ್. ಹಾಗಾದ್ರೆ ಸೊ ಕ್ವಿಕ್ ಲಯಬಿಲಿಟಿ ಮತ್ತು ಕ್ವಿಕ್ ಅಸೆಟ್ ನಮಗೆ ಡೈರೆಕ್ಟ್ ಆಗಿ ಕೊಟ್ಟಿದ್ದಾನೇನೋ? No, not given. Okay, so not given means we require what? Working note. ನಮಗೆ ಏನು ಬೇಕು? ವರ್ಕಿಂಗ್ ನೋಟ್ ಬೇಕು. ವರ್ಕಿಂಗ್ ನೋಟ್ ಇದರಲ್ಲಿ ಏನು ಬೇಕು? ನಂಬರ್ 1 ಕ್ವಿಕ್ ಅಸೆಟ್ಸ್ ಬೇಕು. ದೆನ್
ಇನ್ವೆಂಟರೀಸ್ ಅನ್ನು ತೆಗೆದ್ರೆ ಏನು ಸಿಗುತ್ತೆ ನಮಗೆ ಕ್ವಿಕ್ ಅಸೆಟ್ ಸಿಗುತ್ತೆ ಎಸ್ ಸೊ ಕರೆಂಟ್ ಅಸೆಟ್ ದಲ್ಲಿ ಏನು ಮಾಡಬೇಕು ಇನ್ವೆಂಟರೀಸ್ ಇದ್ರೆ ಇನ್ವೆಂಟರೀಸ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಇದ್ರೆ ಪ್ರೀಪೇಯ್ಡ್ ಎಕ್ಸ್ಪೆನ್ಸ್ ಅಡ್ವಾನ್ಸ್ ಟ್ಯಾಕ್ಸ್ ಇದ್ರೆ ಅಡ್ವಾನ್ಸ್ ಟ್ಯಾಕ್ಸ್ ಅನ್ನ ಲೆಸ್ ಮಾಡಬೇಕು ನಮಗೆ ಕ್ವಿಕ್ ಅಸೆಟ್ ಸಿಗುತ್ತೆ ಅದು ಹಾಗಾದ್ರೆ ಇವುಗಳ ಪೈಕಿ ಏನು ಕೊಡ್ತಾನೆ ನೋಡಿ ಇನ್ವೆಂಟರೀಸ್ ಅಂತ ಕೊಟ್ಟಿದ್ದಾನೆ ಸೊ ಕರೆಂಟ್ ಅಸೆಟ್ ದಲ್ಲಿ ಅದನ್ನ ಲೆಸ್ ಮಾಡ್ರಿ ಸೊ ಕ್ವಿಕ್ ಅಸೆಟ್ ಈಕ್ವಲ್ಸ್ ಟು ಕರೆಂಟ್ ಅಸೆಟ್ ಮೈನಸ್ ಏನು ಬೇಕು ಇನ್ವೆಂಟರೀಸ್ ಸೊ ಎಷ್ಟು ಮಾಡಿದ್ರೆ ನಮಗೆ ಏನು ಸಿಗುತ್ತೆ ಕ್ವಿಕ್ ಅಸೆಟ್ ಸಿಗುತ್ತೆ ಎಸ್ ಹಾಗಾದ್ರೆ ಕರೆಂಟ್ ಅಸೆಟ್ ಎಷ್ಟು 2,32,000 ಇದೆ ಮೈನಸ್ ಇನ್ವೆಂಟರೀಸ್ ಎಷ್ಟು ನೋಡಿ 1,80,000 ಸೊ 1,80,000 then ಡಿವೈಡ್ ಮಾಡಿ 52,000 ಸೊ 52,000 ಆಯ್ತು ಇದೇನು ಅಂತ ಹೇಳಿದ್ರೆ ನಮ್ದು ಇದೇನು ಕ್ವಿಕ್ ಅಸೆಟ್ ಸೊ ಹಾಗಾದ್ರೆ ಇನ್ನು ನೆಕ್ಸ್ಟ್ ಫಾರ್ಮುಲಾ ತೆಗೆದುಕೊಳ್ಳೋಣ ಕ್ವಿಕ್ ಅಸೆಟ್ ಎಷ್ಟು ಬಂತು 52,000 ಆಯ್ತು ಇನ್ನು ಕ್ವಿಕ್ ಲಯಬಿಲಿಟಿ ಬೇಕಲ್ಲ ಕ್ವಿಕ್ ಲಯಬಿಲಿಟಿ ಹೆಂಗೆ ಬರುತ್ತೆ ನೋಡಿ ಕ್ವಿಕ್ ಲಯಬಿಲಿಟಿ ಹೆಂಗೆ ಬರುತ್ತೆ ಅಂದ್ರೆ ಕರೆಂಟ್ ಲಯಬಿಲಿಟಿಯಲ್ಲಿ ಮೈನಸ್ ಬ್ಯಾಂಕ್ ಓಡಿ ಮಾಡಬೇಕು ಬ್ಯಾಂಕ್ ಓವರ್ ಡ್ರಾಫ್ಟ್ ಮಾಡಿದಾಗ ನಮಗೆ ಏನು ಸಿಗುತ್ತೆ ಕ್ವಿಕ್ ಲಯಬಿಲಿಟಿ ಸಿಗುತ್ತೆ ಹಾಗಾದ್ರೆ ಬ್ಯಾಂಕ್ ಓಡಿ ಏನಾದರೂ ಕೊಟ್ಟಿದ್ದಾನೆ ಕೊಟ್ಟಿಲ್ಲ ಎಸ್ ನೋಡಿ ಇಲ್ಲ that's why current liability is itself treated as quick liability or we can take directly current liability ಅಂತ ತಗೋಬಹುದು ಓಕೆ ಸೊ ಹಾಗಾದ್ರೆ ಎಷ್ಟಿದೆ ಅಮೌಂಟ್ current liability 80,000 ಇದೆ 80,000 so is equal to ಎಷ್ಟು ಬರುತ್ತೆ ಹೇಳಿ 0.65 is to 1 0.65 is to 1 so ಇದಕ್ಕೆ ಕನ್ಕ್ಲೂಷನ್ ಮಾಡೋಣ therefore ಏನು quick or liquid ratio quick or liquid ratio equals to 0.65 is to 1 by this ನಮಗೆ ಸಿಕ್ತು ನಮಗೆ ಏನು ಬಂತು ನಮಗೆ ಏನು ಸಿಕ್ತು ಕ್ವಿಕ್ ರೇಷಿಯೋ ಸಿಕ್ತು ಓಕೆ ಎಸ್ ಹಾಗಾದ್ರೆ ಇನ್ನು ನೆಕ್ಸ್ಟ್ ಏನು ಕೇಳಿದ ನೋಡ್ರಿ ಪ್ರೊಪ್ರೈಟರಿ ರೇಷಿಯೋ ಕೇಳಿದಾನೆ ಓಕೆ ಸೊ ಪ್ರೊಪ್ರೈಟರಿ ರೇಷಿಯೋ ಕೇಳಿದಾನೆ ನೆಕ್ಸ್ಟ್ ನಂಬರ್ ಸಿ ಪ್ರೊಪ್ರೈಟರಿ ರೇಷಿಯೋ ಇನ್ನ ಪ್ರೊಪ್ರೈಟರಿ ರೇಷಿಯೋ ಬೇಕಂದ್ರೆ ಇದೊಂದು ಫಾರ್ಮುಲಾ ಬರುತ್ತೆ ಅದ ಸೊ ಪ್ರೊಪ್ರೈಟರಿ ರೇಷಿಯೋ ಈಕ್ವಲ್ಸ್ ಟು ಶೇರ್ ಹೋಲ್ಡರ್ಸ್ ಫಂಡ್ divided by total assets ಓಕೆ ಇದನ್ನ ಏನು ಮಾಡ್ತೀವಿ ಪ್ರೊಪ್ರೈಟರಿ ರೇಷಿಯೋ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಶೇರ್ ಹೋಲ್ಡರ್ಸ್ ಫಂಡ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಬಟ್ ಇದನ್ನ ಇನ್ನೊಂದು ರೀತಿಯಲ್ಲಿ ಕ್ಯಾಲ್ಕುಲೇಟ್ ಮಾಡಬಹುದು ಯಾವ ರೀತಿ ಅಂದ್ರೆ ಶೇರ್ ಹೋಲ್ಡರ್ ಫಂಡ್ ಡಿವೈಡೆಡ್ ಬೈ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಟ್ ಮೇಜರ್ ಅಲ್ಲಿ ನಾವು ಏನು ತಗೊಳ್ತೀವಿ ಅಂದ್ರೆ ಶೇರ್ ಹೋಲ್ಡರ್ಸ್ ಫಂಡ್ ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಅಂತ ತೆಗೆದುಕೊಳ್ತೀವಿ ಈ ಫಾರ್ಮುಲಾ ಪ್ರಕಾರ ನಾವು ಏನು ಮಾಡ್ತೀವಿ ಅಂದ್ರೆ ಸೊಲ್ಯೂಷನ್ ಅನ್ನು ಮಾಡ್ತೀವಿ ಹಾಗಾದ್ರೆ ನನಗೆ ಹೇಳಿ ಕೊಟ್ಟಂತ ಕ್ವೆಶ್ಚನ್ ಅಲ್ಲಿ ಶೇರ್ ಹೋಲ್ಡರ್ ಫಂಡ್ ಕೊಟ್ಟಾರೇನು ಶೇರ್ ಹೋಲ್ಡರ್ಸ್ ಫಂಡ್ ಕೊಟ್ಟಿದ್ದಾನೆ ಗಿವನ್ ಓಕೆ ಇಕ್ವಿಟಿ ಅಂಡ್ ಲಯಬಿಲಿಟಿ ದಲ್ಲಿ ಮೊದಲು ಶೇರ್ ಹೋಲ್ಡರ್ ಫಂಡ್ ನಂಬರ್ ಎ ಹೌದಾ ಕೊಟ್ಟಂತ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೋಡ್ರಿ ಆ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಶೇರ್ ಕ್ಯಾಪಿಟಲ್ ಬರುತ್ತಾ ಪ್ಲಸ್ ರಿಸರ್ವ್ಸ್ ಪ್ಲಸ್ ಬರುತ್ತಾ ಟೋಟಲ್ ಎಷ್ಟಿದೆ 8,62,000 ಇದೆ then divide by ಏನು ಎಷ್ಟು ಟೋಟಲ್ ಅಸೆಟ್ ಬೇಕಲ್ಲ ನಮಗೆ ಡಿವೈಡ್ ಬೈ ಬೇಕು ನಮಗೆ ಟೋಟಲ್ ಅಸೆಟ್
ಹಾ ಎಷ್ಟು 0.75 is to 1. Yes. ಹಾಗಾದ್ರೆ ಇದಕ್ಕೆ ನಾವು ಕನ್ಕ್ಲೂಷನ್ ಆಗಿ ಯಾವ ರೀತಿ ಬರೆಯಬಹುದು? therefore ಏನು proprietary ratio equals to 0.75 is to 1. Clear? Yes. The next ಏನಿದೆ ನೋಡಿ? Yes. So capital gearing ratio ಇದೆ. Next number is to D ಅಲ್ಲ? D capital gearing ratio. So ಇದಕ್ಕೊಂದು ಫಾರ್ಮುಲಾ ಬರುತ್ತೆ. capital gearing ratio equals to ಫಾರ್ಮುಲಾ ಏನು ಬರುತ್ತೆ? fixed interest bearing securities divided by equity shareholders fund. Okay, so equity shareholders fund. Fixed interest bearing securities divided by equity shareholders fund. Yes. So this is formula. Then ಇಲ್ಲಿ ಫಾರ್ಮುಲಾಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದಿಷ್ಟು ಫಾರ್ಮುಲಾಸ್ ನಲ್ಲಿ ವೇರಿಯೇಷನ್ ಆದ್ರೆ ಏನಾಗುತ್ತೆ ಅಂದ್ರೆ ನಮಗೆ ಆನ್ಸರ್ ರಾಂಗ್ ಆಗುತ್ತೆ. ಓಕೆ, ದಟ್ಸ್ ವೈ ಫಾರ್ಮುಲಾ ಇಸ್ ವೆರಿ ಇಂಪಾರ್ಟೆಂಟ್. ದ ನೆಕ್ಸ್ಟ್ ಫಿಕ್ಸ್ಡ್ ಇಂಟ್ರೆಸ್ಟ್ ಬಿಯರಿಂಗ್ ಸೆಕ್ಯೂರಿಟೀಸ್ ಅಂದ್ರೆ ಏನು? ಯಾವ ಫಿಕ್ಸ್ಡ್ ಇಂಟ್ರೆಸ್ಟ್ ಗಳನ್ನ ಯಾವ ಸೆಕ್ಯೂರಿಟೀಸ್ ಗಳ ಮೇಲೆ ಫರ್ಮ್ನವರು ಫಿಕ್ಸ್ಡ್ ಆಗಿ ಇಂಟ್ರೆಸ್ಟ್ ಕಂಪಲ್ಸರಿ ಕೊಡ್ಲಿಕ್ಕೆ ಬೇಕು ಅಂತ ಸೆಕ್ಯೂರಿಟೀಸ್ ಗಳನ್ನ ನಾವೇನ್ ಕರಿತೀವಿ? ಫಿಕ್ಸ್ಡ್ ಇಂಟ್ರೆಸ್ಟ್ ಬಿಯರಿಂಗ್ ಸೆಕ್ಯೂರಿಟೀಸ್ ಅಂತ ಕರಿತೀವಿ. ಓಕೆ, ಇನ್ನ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಬಂದಾಗ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂದ್ರೆ ಯಾರು? ಹೂ ಆರ್ ದಿ ಈಕ್ವಿಟಿ ಶೇರ್ ಹೋಲ್ಡರ್ಸ್? ನಾಟ್ ಜಸ್ಟ್ ಓನರ್, ದಿ ರಿಯಲ್ ಓನರ್ ಆಫ್ ದಿ ಬಿಸಿನೆಸ್ ಅಂತ. ಓಕೆ, ಸೊ ಇನ್ನೊಬ್ರು ಇದ್ದಾರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್. ಹೌದಾ? ಕಾಮನ್ ಆಗಿ ಅವರನ್ನ ಓನರ್ ಅಂತ ಕರಿತೀವಿ. ಬಟ್ ರಿಯಲ್ ಓನರ್ ಯಾರು? ಈಕ್ವಿಟಿ ಶೇರ್ ಹೋಲ್ಡರ್. ಓಕೆ, ಹಾಗಾದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಏನು ಅಂತ ಕೇಳಿದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಗಿರಬಹುದು, ರಿಸರ್ವ್ಸ್ ಆಗಿರಬಹುದು, ಇಲ್ಲ ಅಂದ್ರೆ ಏನಾದರೂ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಓಕೆ, ಅದರಿಂದ ಬರುವಂತ ಪ್ರಾಫಿಟ್ ಬ್ಯಾಲೆನ್ಸ್. ಸೊ ಇದು ಯಾರು ಫಂಡ್ ಅಂತ ಕೇಳಿದ್ರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್. ಓಕೆ, ಹಾಗಾದ್ರೆ ಈ ಪೈಕಿ ಏನೇನು ಕೊಟ್ಟಿದ್ದಾರೆ? ಸಿ, ನಮಗೆ ಡೈರೆಕ್ಟ್ ಆಗಿ ಎಲ್ಲಿ ಸಿಗುವುದಿಲ್ಲ, ಅದು ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಸಿಗುವುದಿಲ್ಲ. ಹೌದಾ? ಸೊ ಶೇರ್ ಹೋಲ್ಡರ್ಸ್ ಫಂಡ್ ಅಲ್ಲಿ ಸಿಗುವುದಿಲ್ಲ. ಎಲ್ಲಿ ಹೋಗ್ಬೇಕು ನಾವು ಅಂತ ಕೇಳಿದ್ರೆ ವರ್ಕಿಂಗ್ ನೋಟ್ ಗೆ ಹೋಗ್ಬೇಕು. ನೋಟ್ಸ್ ಟು ಅಕೌಂಟ್ಸ್ ಕೊಟ್ಟಿದ್ದಾರೆ ನೋಡಿ. ಹೌದಾ? ಸೊ ನೋಟ್ಸ್ ಟು ಅಕೌಂಟ್ಸ್ ನಲ್ಲಿ ಏನೇನಿದೆ ನೋಡಿ. ಮೊದಲಿಗೆ ಶೇರ್ ಕ್ಯಾಪಿಟಲ್ ದಲ್ಲಿ ಯಾವುದು? ಫಿಕ್ಸ್ಡ್ ಇಂಟ್ರೆಸ್ಟ್ ಬಿಯರಿಂಗ್ ಸೆಕ್ಯೂರಿಟೀಸ್ ನೋಡೋಣ. ಸೊ ಅದರಲ್ಲಿ ನೋಟ್ 1 ಫಿಕ್ಸ್ಡ್ ಏನಿದೆ 6% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ, ಒಂದಾಯ್ತು. ಆಮೇಲೆ ನೆಕ್ಸ್ಟ್ ಎಲ್ಲಿ ಬರಿ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂತ ಇದೆ ನೋಡಿ. ಹೌದಾ? ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅದರಲ್ಲಿ ಯಾವ್ದಿದೆ? ಡಿಬೆಂಚರ್ ಇದೆ. ಹೌದಾ? ಸೊ ಇವೆರಡು ಎಲ್ಲಿ ಬರ್ತವೆ ಅಂತ ಕೇಳಿದ್ರೆ ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್ ನಲ್ಲಿ ಬರ್ತವೆ. ಹೌದಾ? ಸೊ ಅದಕ್ಕೆ ನೀವು ಏನ್ ಮಾಡಬಹುದು? ವರ್ಕಿಂಗ್ ನೋಟ್ ಹಾಕಬಹುದು. ವರ್ಕಿಂಗ್ ನೋಟ್ ಹಾಕಿ ಅಲ್ಲಿ ತೆಗೆದುಕೊಳ್ಳಬಹುದು. ಸೊ ವರ್ಕಿಂಗ್ ಇಲ್ಲಿ ಒಂದೆರಡು ಲೈನ್ ಸ್ಪೇಸ್ ಬಿಡೋಣ. ಒಂದೆರಡು ಲೈನ್ ಸ್ಪೇಸ್ ಬಿಟ್ಟು ವರ್ಕಿಂಗ್ ನೋಟ್ ಅಂದ್ರೆ ವರ್ಕಿಂಗ್ ನೋಟ್ ಏನ್ ಬೇಕು ಅಂತ ಕೇಳಿದ್ರೆ ಫಿಕ್ಸ್ಡ್ ಏನ್ ಬೇಕು? ಫಿಕ್ಸ್ಡ್ ಇಂಟ್ರೆಸ್ಟ್ ಬಿಯರಿಂಗ್ ಸೆಕ್ಯೂರಿಟೀಸ್ ಇಸ್ ಈಕ್ವಲ್ ಟು ಏನ್ ಬೇಕು? ಫಿಕ್ಸ್ಡ್ ಇಂಟ್ರೆಸ್ಟ್ ಬಿಯರಿಂಗ್ ಸೆಕ್ಯೂರಿಟೀಸ್. ಒಂದೇನಿದೆ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದೆ. ಎಷ್ಟು? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ? 3 lakh ಇದೆ. ಸೊ 3
ಸೊ ಹಾಗಾದ್ರೆ ಎಷ್ಟಾಯ್ತು 5 lakh ಆಯ್ತು. ಸೊ ಫಿಕ್ಸ್ಡ್ ಇಂಟ್ರೆಸ್ಟ್ ಬೇರಿಂಗ್ ಸೆಕ್ಯೂರಿಟೀಸ್ ಎಷ್ಟಾಯ್ತು ಅಂದ್ರೆ 5 lakh ಆಯ್ತು. ದೆನ್ ಆಫ್ಟರ್ವರ್ಡ್ಸ್ ಏನೇನು ಬೇಕು ನಮಗೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಬೇಕು. ಇಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಬೇಕು. ಸೊ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಹಾಗಾದ್ರೆ ಏನಿದೆ ನೋಡಿ, ಮೊದಲಿಗೆ ಏನ್ ಬೇಕು, ಇಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಬೇಕಾದಾಗ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಬೇಕು, ಹೌದಾ? ಆಮೇಲೆ ಜನರಲ್ ರಿಸರ್ವ್ಸ್ ಬೇಕು, ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬೇಕು, ಹೌದಾ? ಇಷ್ಟು ಏನಿದೆ ಅಂದ್ರೆ ಯಾರು ಫಂಡ್ ಇದು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್. ಸೊ ಹಾಗಾದ್ರೆ ಇನ್ನೊಂದು ವರ್ಕಿಂಗ್ ನೋಟ್ ಬೇಕಾಗುತ್ತೆ ನಮಗೆ, ಯಾವುದು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್. ಸೊ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಬಂದಾಗ ಇಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಬಂದು ಮೊದಲಿಗೆ ಎಷ್ಟು 5 lakh ಇದೆ. ಸೊ ಇಕ್ವಿಟಿ ಶೇರ್ ಕ್ಯಾಪಿಟಲ್ 5 lakh ಅಂತ. ನೆಕ್ಸ್ಟ್ ಅದರಲ್ಲಿ ರಿಸರ್ವ್ಸ್ ಕೊಟ್ಟಾನೆ, ಏನಿದೆ ನೋಡಿ ಜನರಲ್ ರಿಸರ್ವ್ ಇದೆ. ಸೊ ಟೇಕ್ ದಟ್ ಜನರಲ್ ರಿಸರ್ವ್. ಸೊ ಜನರಲ್ ರಿಸರ್ವ್ ಎಷ್ಟು 40,000. ಆಮೇಲೆ ನೆಕ್ಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾನೆ. ಎಷ್ಟಿದೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 30,000. ಸೊ ಹಾಗಾದ್ರೆ ಮೆಥಡ್ ಟೋಟಲ್ 5,70,000. ಇದು ಏನು ಅಂತ ಹೇಳಿದ್ರೆ ಇಕ್ವಿಟಿ ಶೇರ್ ಹೋಲ್ಡರ್ಸ್ ಕಾನ್ಸೆಪ್ಟ್ ಕ್ಲಿಯರ್? ಎಸ್ ಆರ್ ನೋ? ಎಸ್. ಸೊ ಎಷ್ಟು ಬಂತು 5,70,000. then so fill up the formula. so formula ಅನ್ನು fill up ಮಾಡಿ ಎಷ್ಟು 5,70,000. so ಎಷ್ಟು ಬರುತ್ತೆ 0.87 is to 100. okay, so for this also we will write the conclusion. therefore ಏನಂತ ಬರೀತೀವಿ, capital gearing ratio equals to 0.87 is to 1. concept clear? yes or no? ಹೆಂಗೆ ಬರುತ್ತೆ ಗೊತ್ತಾಯ್ತು? the next ಏನಿದೆ, ಯಾವ ರೇಷಿಯೋ ಹೇಳಿದಾನೆ, ಸ್ಟಾಕ್ ಟರ್ನ್ಓವರ್ ರೇಷಿಯೋ. ಎಸ್, ಇನ್ನು ಎರಡು ಇದಾವೆ, ಒಂದು ಸ್ಟಾಕ್ ಟರ್ನ್ಓವರ್ ರೇಷಿಯೋ, ಒಂದು ಡೆಟ್ ಇಕ್ವಿಟಿ ರೇಷಿಯೋ. ಎಸ್, ಸೊ ಲೆಟ್ಸ್ ಟೇಕ್ another bit. next number is to e. so e ತಗೋರಿ, ಸ್ಟಾಕ್ ಟರ್ನ್ಓವರ್ ರೇಷಿಯೋ. ಸ್ಟಾಕ್ ಟರ್ನ್ಓವರ್ ರೇಷಿಯೋ ಬೇಕು. ಇನ್ನ ಸ್ಟಾಕ್ ಟರ್ನ್ಓವರ್ ರೇಷಿಯೋ ಬೇಕಾದಾಗ we require once again the formula, ಹೌದಾ? so stock turnover ratio equals to formula ಏನು ಬರುತ್ತೆ, cost of goods sold. ಅದನ್ನ ನಾವು ಏನು ಹೇಳ್ತೀವಿ ಅಂದ್ರೆ ಕಾಸ್ಟ್ ಆಫ್ ರೆವೆನ್ಯೂ ಫ್ರಮ್ ಆಪರೇಷನ್ ಅಂತ ಕರೆಯಬಹುದು. so cost of goods sold divided by average stock. cost of goods sold ಹೆಂಗ್ ಬರುತ್ತೆ, ನಮ್ಮೊಂದು ಫಾರ್ಮುಲಾ ಇದೆ. ಯಾವುದು ಅಂತ ಕೇಳಿದ್ರೆ ಕಾಸ್ಟ್ ಆಫ್ goods sold ಬರಬೇಕಾದ್ರೆ ಹೆಂಗ್ ಬರುತ್ತೆ, ಒಂದು ಓಪನಿಂಗ್ ಸ್ಟಾಕ್ ಬೇಕು. ಆ ಓಪನಿಂಗ್ ಸ್ಟಾಕ್ ಗೆ ಏನು ಆಡ್ ಮಾಡ್ತೀವಿ, ಪರ್ಚೇಸ್ ಆಡ್ ಮಾಡ್ತೀವಿ, ಆಡ್ ಪರ್ಚೇಸ್ ಮಾಡ್ತೀವಿ, ಅಂಡ್ ಆಡ್ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಲೆಸ್ ಕ್ಲೋಸಿಂಗ್ ಸ್ಟಾಕ್ ಮಾಡ್ತೀವಿ, ಹೌದಾ? ಸೊ ಕ್ಲೋಸಿಂಗ್ ಸ್ಟಾಕ್ ಮಾಡಿ ಏನ್ ಮಾಡ್ತಿದೀವಿ, ಸೊ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಅನ್ನು ಫೈಂಡ್ ಔಟ್ ಮಾಡ್ತಿದೀವಿ, ಹೌದಾ? ಹಾಗಾದ್ರೆ ನನಗೆ ಹೇಳಿ, ಈ ಕೊಟ್ಟಂತ ಕ್ವೆಶ್ಚನ್ ಅಲ್ಲಿ ಏನಾದ್ರು ಇನ್ಕಮ್ ಸ್ಟೇಟ್ಮೆಂಟ್ ಕೊಟ್ಟಾನೆ? ಇನ್ಕಮ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಇನ್ಕಮ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ನಮಗೆ ಮೊದಲಿಗೆ ಯಾವ ಫಾರ್ಮುಲಾ ಇತ್ತು ಆ ಫಾರ್ಮುಲಾ ಇಲ್ಲಿ ಕೆಲಸಕ್ಕೆ ಬರುವುದಿಲ್ಲ, ಹೌದಾ? ಸೊ ಅದು ಯೂಸ್ ಆಗುತ್ತೆ ಫಾರ್ಮುಲಾ? ಯೂಸ್ ಆಗೋದಿಲ್ಲ. ಯಾಕಂದ್ರೆ ಓಪನಿಂಗ್ ಸ್ಟಾಕ್ ಬೇಕಾದ್ರೆ ಆಡ್ ಪರ್ಚೇಸ್ ಮಾಡಬೇಕು, ಆಡ್ ಡೈರೆಕ್ಟ್ ಎಕ್ಸ್ಪೆನ್ಸ್ ಮಾಡಬೇಕು, ಕ್ಲೋಸಿಂಗ್ ಮೈನಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಬೇಕು. ಬಟ್ ಅದ್ರ ಬದಲು
ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ದಾನೆ. ಏನು ಅಂತ ಕೇಳಿದ್ರೆ ಸೇಲ್ಸ್ ಅನ್ನ ಕೊಟ್ಟಿದ್ದಾನೆ. ಹೌದಾ? ಎಷ್ಟಿದೆ ಕ್ವಶನ್ ನೋಡ್ರಿ, 8 lakh ಸೇಲ್ಸ್ ಇದೆ. 8 lakh ಸೇಲ್ಸ್ ಮೇಲೆ ಪ್ರಾಫಿಟ್ ಎಷ್ಟು ಅಂತ ಹೇಳಿದಾನೆ? 20% ಏನು ಅಂದ್ರೆ ಪ್ರಾಫಿಟ್ ಅಂತ ಹೇಳಿದಾನೆ. ಹೌದಾ? ದಿಸ್ ಇಸ್ ಏನು ಒಂದು ಗ್ರಾಸ್ ಪ್ರಾಫಿಟ್. ಎಷ್ಟು? 20% ಇದೆ. ಹೌದಾ? ಸೊ 20% ಗ್ರಾಸ್ ಪ್ರಾಫಿಟ್ ಆದ್ರೆ ನೋಡಿ, ಲಾಸ್ಟ್ ಕ್ವಶನ್ ನಲ್ಲಿ ಬಿಡಿಸಬೇಕಾದಾಗ ನಮಗೆ ಗ್ರಾಸ್ ಪ್ರಾಫಿಟ್ ಬೇಕಾಗಿತ್ತು. ಗ್ರಾಸ್ ಪ್ರಾಫಿಟ್ ಬೇಕಾದಾಗ ಇದಕ್ಕೆ ಗ್ರಾಸ್ ಪ್ರಾಫಿಟ್ ರೇಷಿಯೋಗೆ ಹೆಂಗ್ ಮಾಡಿದ್ರಿ? ಸೇಲ್ಸ್ ನಲ್ಲಿ ಏನ್ ಮಾಡಿದ್ರಿ? ಗ್ರಾಸ್ ಪ್ರಾಫಿಟ್ ಸೇಲ್ಸ್ ನಲ್ಲಿ ಕಾಸ್ಟ್ ಆಫ್ ಗುಡ್ಸ್ ಸೋಲ್ಡ್ ಅನ್ನು ಲೆಸ್ ಮಾಡಿದ್ರಿ. ಏನ್ ಬಂದಿತ್ತು? ಪ್ರಾಫಿಟ್ ಬಂದಿತ್ತ? ಯಾವುದು? ಗ್ರಾಸ್ ಪ್ರಾಫಿಟ್. ಈ ವೈಸ್ ವರ್ಸ ಉಲ್ಟಾ ಮಾಡೋದು. ಪ್ರಾಫಿಟ್ ಪರ್ಸೆಂಟೇಜ್ ಇದೆ ಅಂದ್ರೆ ಪ್ರಾಫಿಟ್ ಸಿಕ್ತು ನಮಗೆ. ಸೊ ಸೇಲ್ಸ್ ಮೇಲೆ ಪ್ರಾಫಿಟ್ ಇದೆ, ಆ ಪ್ರಾಫಿಟ್ ಅನ್ನ ಲೆಸ್ ಮಾಡಿದ್ರೆ ಉಳಿದ ಕಾಸ್ಟ್. ಹಾಗಾದ್ರೆ we require working note. ಸೊ ಒಂದೆರಡು ಮೂರು ಲೈನ್ಸ್ ಸೇರಿಸ್ಬಿಡ್ರಿ. ವರ್ಕಿಂಗ್ ನೋಟ್ ತಗೋರಿ. ವರ್ಕಿಂಗ್ ನೋಟ್. ಸೊ ವರ್ಕಿಂಗ್ ನೋಟ್ ನಲ್ಲಿ ಸ್ಟಾರ್ ಮಾರ್ಕ್. ಮೊದಲಿಗೆ ನಾವು ಡೈರೆಕ್ಟ್ ಆಗಿ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗೋದಿಲ್ಲ. ಮೊದಲಿಗೆ ಏನು ಬೇಕು? ಗ್ರಾಸ್ ಪ್ರಾಫಿಟ್ ಬೇಕು. ಸೊ ಗ್ರಾಸ್ ಪ್ರಾಫಿಟ್ ಅಂದ್ರೆ ಗ್ರಾಸ್ ಪ್ರಾಫಿಟ್ ಈಕ್ವಲ್ಸ್ ಟು, ಸೊ ಸೇಲ್ಸ್ ಎಷ್ಟಿದೆ? 8 lakh ಇಂಟು ಇದರ ಮೇಲೆ ಪರ್ಸೆಂಟೇಜ್ ಹೇಳಿದಾನೆ. ಎಷ್ಟು? ಪ್ರಾಫಿಟ್ ಮೇಡ್ ಆನ್ ಇಟ್ ವಾಸ್ ಎಷ್ಟು? 20%. ಅದರ ಮೇಲೆ 20% ಪ್ರಾಫಿಟ್ ಆಗ್ಯದ ಅಂದ್ರೆ 20% ಪ್ರಾಫಿಟ್ ಅನ್ನ ತೆಗೆರಿ. ಎಷ್ಟು ಬಂತು ಪ್ರಾಫಿಟ್? 1,60,000. ಸೊ 1,60,000 ಏನು ಬಂತು ಅಂದ್ರೆ ನಮ್ದು ಗ್ರಾಸ್ ಪ್ರಾಫಿಟ್ ಬಂತು. ಕ್ಲಿಯರ್? ಎಸ್ ಆರ್ ನೋ? ಎಸ್. ಹಾಗಾದ್ರೆ ಇನ್ನ ನೆಕ್ಸ್ಟ್ ನಮಗೆ ಏನು ಸಿಗುತ್ತೆ? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ನೆಕ್ಸ್ಟ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ವೈಸ್ ವರ್ಸ ಮಾಡಬೇಕಲ್ಲ. ಸೊ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಮಾಡಬೇಕು. ಈಗ ಗ್ರಾಸ್ ಪ್ರಾಫಿಟ್. ಸೊ ಗ್ರಾಸ್ ಪ್ರಾಫಿಟ್ ಬೇಕಾದಾಗ ಸೇಲ್ಸ್ ಮೈನಸ್ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಮಾಡ್ತಿದ್ರಿ. ಹಾಗಾದ್ರೆ ಈಗ ಪ್ರಾಫಿಟ್ ಬೇಕು, ಸಾರಿ ಈಗ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಬೇಕಾಗಿದೆ. ಸೊ ಹೀಗಾಗಿ ಸೇಲ್ಸ್ ಮೈನಸ್ ಗ್ರಾಸ್ ಪ್ರಾಫಿಟ್ ಮಾಡಿ ನಮಗೆ ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಸಿಗುತ್ತೆ. ಸೊ 8 lakh ಮೈನಸ್ ಗ್ರಾಸ್ ಪ್ರಾಫಿಟ್ ಎಷ್ಟಿದೆ? 1,60,000 ಇದೆ. ಸೊ 1,60,000. ಸೊ ಎಷ್ಟು ಬಂತು? 6 lakh. Is it clear? Or any doubts? Simple is that? The next. ಇನ್ನ ಈ ಬ್ಯಾಲೆನ್ಸ್ ಅನ್ನ ನಮ್ಮ ಫಾರ್ಮುಲಾದಲ್ಲಿ ಫಿಲ್ ಮಾಡೋಣ. ಸೊ ಎಷ್ಟು ಬಂತು? 6,40,000 ಆಯ್ತು. ಇನ್ನ ನೆಕ್ಸ್ಟ್ ಡಿವೈಡ್ ಬೈ ಎವರೇಜ್ ಸ್ಟಾಕ್ ಇದೆ. ಹೌದಾ? ಸೊ ಎವರೇಜ್ ಸ್ಟಾಕ್ ಬೇಕು. ಎವರೇಜ್ ಸ್ಟಾಕ್ ರಿಲೇಟೆಡ್ ಏನಾದ್ರು ಕೊಟ್ಟಿದ್ದಾನೆ ಇರೋನು? ಓಪನಿಂಗ್ ಸ್ಟಾಕ್, ಕ್ಲೋಸಿಂಗ್ ಸ್ಟಾಕ್ ಇದೆ? ಏನು ಕೊಟ್ಟಿಲ್ಲ. ಜಸ್ಟ್ ಏನು ಕೊಟ್ಟಿದ್ದಾನೆ? ಸ್ಟಾಕ್ ಅನ್ನು ಕೊಟ್ಟಿದ್ದಾನೆ. ಲಿಸನ್, ಎವರೇಜ್ ಸ್ಟಾಕ್ ಹೆಂಗ್ ಬರುತ್ತೆ? ಎಕ್ಸೆಪ್ಟ್ ಆಫ್ ಎವರೇಜ್ ಸ್ಟಾಕ್. ಸೊ ಎವರೇಜ್ ಸ್ಟಾಕ್ ಬರಬೇಕಂದ್ರೆ ನಮಗೆ ವರ್ಕಿಂಗ್ ನೋಟ್ ಬೇಕಾಗುತ್ತೆ. ಏನು ಅಂತ ಕೇಳಿದ್ರೆ ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಡಿವೈಡ್ ಬೈ 2. ಓಕೆ, ಬಟ್ ಇನ್ ಕೇಸ್ ಆಫ್ absence of opening stock, the closing stock itself treated as average stock. Clear? So ಏನು ಮಾಡಬೇಕು? ಓಪನಿಂಗ್ ಸ್ಟಾಕ್ ಪ್ಲಸ್ ಕ್ಲೋಸಿಂಗ್ ಸ್ಟಾಕ್ ಮಾಡಬೇಕು. ಅದರಲ್ಲಿ ಡಿವೈಡ್ ಬೈ 2 ಮಾಡಬೇಕು. ಬಟ್ ಇನ್ ಕೇಸ್ ಯಾವಾಗ ಓಪನಿಂಗ್ ಸ್ಟಾಕ್ ಕೊಟ್ಟಿರೋದಿಲ್ವೋ, ಕ್ಲೋಸಿಂಗ್ ಸ್ಟಾಕ್ ಅನ್ನ ಏನು ತಿಳ್ಕೋಬೇಕು? ಎವರೇಜ್ ಸ್ಟಾಕ್ ಅಂತ ತಿಳ್ಕೋಬೇಕು. ಓಕೆ, ಸೊ ಡೈರೆಕ್ಟ್ಲಿ ಟೇಕ್ ಎವರೇಜ್ ಆಫ್ ಸ್ಟಾಕ್ ಎಷ್ಟಿದೆ? 1,80,000. ಸೊ 1,80,000 ಅನ್ನು ತಗೊಂಡು ಸೊ ಈಕ್ವಲ್ ಟು ಎಷ್ಟು ಬಂತು? 3.55. ಇದಕ್ಕೆ ಟೈಮ್ಸ್ ಬರಬೇಕು. 3.
55 times. Concept clear? Yes or no? Yes. The next last one ಇದೆ ಏನು ಬೇಕು ನಮಗೆ debt equity ratio. Yeah, debt equity ratio. So debt equity ratio ಬೇಕು. So debt equity ratio ದಲ್ಲಿ ಎಷ್ಟು ಒಳಗಡೆ ಇದೆ ಒಂದು debt ಇದೆ ಒಂದು equity ಇದೆ ಹೌದಾ. So debt equity ratio equals to formula ಏನಂತ total long term debt divided by shareholders fund. ಇದು ಏನು ಅಂತ ಕೇಳಿದ್ರೆ ನಮ್ದು ಫಾರ್ಮುಲಾ ಎಂದರದು debt equity ratio. Then next ನೋಡು ಅಲ್ಲಿ ಕೊಟ್ಟಂತ ಕ್ವಶನ್ ದಲ್ಲಿ ಲಾಂಗ್ ಟರ್ಮ್ ಡೆಟ್ ಬೇಕಲ್ಲ ನಮಗೆ ಎಲ್ಲಿ ಬರಿ ವರ್ಕಿಂಗ್ ನೋಟ್ ಗೆ ಬರಿ ನೋಟ್ಸ್ ಟು ಅಕೌಂಟ್ಸ್ ಅಂತ ಇದೆ ನೋಡಿ ಹೌದಾ ನೋಟ್ಸ್ ಟು ಅಕೌಂಟ್ಸ್ ಅಲ್ಲಿ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂತ ಕೊಟ್ಟಿದ್ದಾನೆ ನೋಡಿ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಂತ ಇದೆ ಎಸ್ ಸೊ ಅದರಲ್ಲಿ ಡಿಬೆಂಚರ್ ಒಂದೇ ಕೊಟ್ಟಿದ್ದಾನೆ ಹೌದಾ ಸೊ ಹಾಗಾದ್ರೆ ಇಲ್ಲಿ ಏನು ಬೇಕಾಗುತ್ತೆ ಟೋಟಲ್ ಲಾಂಗ್ ಟರ್ಮ್ ಡೆಟ್ ಡಿಬೆಂಚರ್ ಇಲ್ಲಿ ಬಾಂಡ್ ಪಬ್ಲಿಕ್ ಡಿಪಾಸಿಟ್ ಆರ್ ಎನಿ ಅದರ್ ಲಾಂಗ್ ಟರ್ಮ್ ಲಯಬಿಲಿಟಿ ಇವೇನಾದ್ರೂ ಇತ್ತು ಅಂದ್ರೆ ಅವುಗಳನ್ನೆಲ್ಲ ಏನು ಮಾಡಬೇಕು ವರ್ಕಿಂಗ್ ನೋಟ್ ಹಾಕಿ ಟೋಟಲ್ ಮಾಡ್ಕೊಂಡು ಬರೀಬೇಕು ಬಟ್ ಅಮಾಂಗ್ ದಿಸ್ ಓನ್ಲಿ ಒನ್ ಇಸ್ ಗಿವನ್ ಓಕೆ ಯಾವುದು ಡಿಬೆಂಚರ್ ಇದೆ ಸೊ ಹಾಗಾದ್ರೆ ಟೋಟಲ್ ಎಷ್ಟು ಇದೆ ಅದು 2 lakh ಇದೆ 2 lakh ನ ತೆಗೆದುಕೊಳ್ಳಿ ಇನ್ನು ಡಿವೈಡ್ ಬೈ ಶೇರ್ ಹೋಲ್ಡರ್ಸ್ ಫಂಡ್ ಬೇಕಲ್ಲ ಸೊ ಶೇರ್ ಹೋಲ್ಡರ್ಸ್ ಫಂಡ್ ಬಂದಾಗ ಶೇರ್ ಹೋಲ್ಡರ್ಸ್ ಫಂಡ್ ದಲ್ಲಿ ನೋಡಿ ಏನಿದೆ ಡೈರೆಕ್ಟ್ ಆಗಿ ಕೊಟ್ಬಿಟ್ಟಿದ್ದಾರೆ ಶೇರ್ ಹೋಲ್ಡರ್ಸ್ ಫಂಡ್ ಎಷ್ಟು 8,62,000 ಸೊ 8,62,000 ಇದೆ is equal to ಎಷ್ಟಾಗುತ್ತೆ debt equity ratio 0.23 is to 100 ಸೊ ಹಾಗಾದ್ರೆ ಕನ್ಕ್ಲೂಷನ್ ಬರ್ತೀವಿ therefore ಏನಂತ ಬರೀಬೇಕು ಅಂತ ಹೇಳಿದ್ರೆ debt equity ratio equals to ಏನು ಅಂತ ಕೇಳಿದ್ರೆ 0.23 is to 1. Is it clear? Yes or no? Then this is about the calculation of ratios.